ಎಲ್ಲರಿಗೂ ನಮಸ್ಕಾರ. ಸಾಯಿ ಕುಟೀರದ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮೇ 10 ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ. ನಾವು ಸಾಯಿ ಕುಟೀರದ ಮೊದಲನೇ ಪೂಜೆ ಮಾಡ್ತಾ ಇದ್ದೀವಿ. ಅಕ್ಷಯ ತೃತೀಯದಂದು ಭೂಮಿ ಪೂಜೆ ಮಾಡಿದರೆ ಸಮೃದ್ಧಿ ಆಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಈ ಪೂಜೆನ ಮಾಡ್ತಾ ಇದ್ದೀವಿ. ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ನಾನು ನೆನ್ನೆನೇ ರೆಡಿ ಮಾಡಿಕೊಂಡೆ. ಮಾರನೇ ದಿನ ಅಂದರೆ ಮೇ 10 ಬೇಗ ಎದ್ದು ರೆಡಿಯಾಗಿ ಹೊರಟು ಒಂದು ಅರೌಂಡ್ 10 ಗಂಟೆಗೆಲ್ಲ ನಾವು ನಮ್ಮ ಹಳ್ಳಿ ಸೇರಿಕೊಂಡ್ವಿ. ನಮ್ಮ ಜಮೀನಿನ ಪೂರ್ವ ದಿಕ್ಕಿಗೆ ದೇವ್ರನ್ನೆಲ್ಲ ಜೋಡಿಸಿ, ಹಾಗೇನೆ 3 ತೆಂಗಿನ ಗಿಡಗಳು, 1 ಟೀಕ್ ಗಿಡ, ತುಳಸಿ ಗಿಡ ಮತ್ತು 1 ಮಹಾಗಣಿ ಗಿಡಗಳನ್ನ ನೆಡಬೇಕು ಅಂದ್ಕೊಂಡು ಅವುಗಳನ್ನೆಲ್ಲ ಜೋಡಿಸಿ ಪೂಜೆ ಶುರು ಮಾಡಿದ್ವಿ. ಹೊಸದಾಗಿ ಪ್ಲಾಂಟ್ ಪಿಟ್ ಡಿಗರ್ ಅಂದರೆ ಗುಂಡಿ ಹೊಡೆಯೋ ಮೆಷಿನ್ ಕೂಡ ತಂದಿದ್ವಿ. ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಮುಗಿದ ಮೇಲೆ ನಮ್ಮ ಪಕ್ಕದ ತೋಟದ ಹೆಂಗಸರು ಬಂದರು. ಅವ್ರಿಗೆ ನಾನು ತಾಂಬೂಲ ಕೊಟ್ಟೆ. ಅವರು ಖುಷಿ ಆಯಿತು. ಅವರು ನಮಗೆ ಶುಭವಾಗಲಿ ಅಂತ ಕೂಡ ಹಾರೈಸಿದ್ರು. ಪೂಜೆ ಮುಗಿದ ಮೇಲೆ ಗಿಡ ನೆಡೋಣ ಅಂತ ಅಂದ್ಕೊಂಡು ನನ್ನ ಮಗ ಹಾಗೂ ನಮ್ಮ ಯಜಮಾನರು ಪ್ಲಾಂಟ್ ಪಿಟ್ ಡಿಗ್ಗರ್ ಯೂಸ್ ಮಾಡಿಕೊಂಡು ಗುಂಡಿ ತೋಡೋಕ್ಕೆ ಶುರು ಮಾಡಿದ್ರು. ಮಳೆ ಬರೆದು ಮಣ್ಣು ಗಟ್ಟಿಯಾಗಿತ್ತು. ಸ್ವಲ್ಪ ಕಷ್ಟ ಆಯಿತು ಗುಂಡಿ ತೋಡೋಕ್ಕೆ. ಮೆಷಿನ್ ಅಂತೂ ಸೂಪರ್ ಫಾಸ್ಟಾಗಿ ಕೆಲಸ ಮಾಡ್ತಾ ಇತ್ತು. ಆದರೆ ಅವರು ಅದ್ರ ಮೇಲೆ ಪ್ರೆಷರ್ ಹಾಕಬೇಕಾಗಿತ್ತು. ಅದಕ್ಕೆ ಆ ಕೆಲಸನ ಅಲ್ಲಿ ನಿಲ್ಲಿಸಿ JCB ಕರೆಸಿ ಗುಂಡಿ ಓಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ. JCBನ ಕರೆಸಿ ಒಂದು 25 ಗುಂಡಿ ತೋರಿಸಿದ್ವಿ. ಸಾಯಿ ಕುಟೀರದ ಮೊದಲನೇ ತೆಂಗಿನ ಗಿಡ ನೆಡ್ತಾ ಇದ್ದೀವಿ. ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ತೋಟದ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಗುಂಡಿಯಲ್ಲಿ ಕುರಿಗೊಬ್ಬರ ಮತ್ತು ವರ್ಮಿ ಕಾಂಪೋಸ್ಟ್ ಹಾಕಿದ್ವಿ. ಇದೆಲ್ಲ ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಕ್ಕುತ್ತೆ. ಅದರ ಜೊತೆಗೆ ಉಪ್ಪು ಕೂಡ ಹಾಕಿದ್ವಿ. ಉಪ್ಪು ಯಾಕೆ ಹಾಕ್ತೀವಿ ಅಂದರೆ ಗಿಡಗಳಿಗೆ ಅಂದರೆ ರೂಟ್ಸ್ಗಳಿಗೆ ಯಾವುದೇ ರೋಗ ಬರದೇ ಇರಲಿ ಅಂತ. ಅದರ ಜೊತೆಗೆ ನವಧಾನ್ಯಗಳನ್ನ, ನವರತ್ನಗಳನ್ನ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗಿಡ ನೆಟ್ವಿ. ತುಂಬ ಸಂತೋಷ ಆಯಿತು. ಇದು ನಮ್ಮ ಸಾಯಿ
ಸೊ ಇದೇ ರೀತಿ ಒಟ್ಟಾರೆ 3 ತೆಂಗಿನ ಗಿಡಗಳನ್ನ, ಒಂದು ತುಳಸಿ ಗಿಡ, ಒಂದು ಟೀಕ್ ಗಿಡ, ಒಂದು ಮಹಾಗಣಿ ಗಿಡಗಳನ್ನ ಹಾಕಿದ್ವಿ. ಮಳೆ ಶುರುವಾದ್ಮೇಲೆ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನ ಹಾಕೋಣ, ಮತ್ತಷ್ಟು ತೆಂಗಿನ ಗಿಡಗಳನ್ನ ಹಾಗೂ ಟೀಕ್ ಗಿಡಗಳನ್ನ ಹಾಕೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ನಾವಿನ್ನೂ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿಲ್ಲ, ಬೋರ್ ಹಾಕ್ಸಿಲ್ಲ ಅಥವಾ ಟ್ಯಾಂಕ್ ಆದ್ರೂ ಹಾಕ್ಸಿಲ್ಲ. ಅದೆಲ್ಲ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಈ ಗಿಡಗಳನ್ನ ಬೇಗ ಬೇಗ ಹಾಕ್ತೀವಿ. ನೆಕ್ಸ್ಟ್ ನಮ್ಮ ತೋಟದ ಕೆಲಸ ಏನಂದ್ರೆ ಫೆನ್ಸಿಂಗ್ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ, ಹೇಗೆ ಫೆನ್ಸಿಂಗ್ ಮಾಡಿಸ್ತೀವಿ, ಯಾವ ರೀತಿ ಫೆನ್ಸಿಂಗ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಇದೇ ರೀತಿ ಡೆವಲಪ್ಮೆಂಟ್ಸ್ ಮಾಡ್ತಾನೆ ಇರ್ತೀವಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಹಾಗಾಗಿ ನೀವು ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.